ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 12ನೇ ವಚನ ಮತ್ತು 13ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮಗೆ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಆ ಆಜ್ಞೆ ಏನೆಂಬುದಾಗಿ ನೋಡುವಾಗ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮಗೆ ಒಂದು ಆಜ್ಞೆ ಕೊಡ್ತಾ ಇದ್ದಾನೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ನಾವು ಜೀವಿಸುವಂತವರಾಗಬೇಕು ಮತ್ತು ನಮ್ಮ ಪ್ರೀತಿಯ ನಿಮಿತ್ತ ಸ್ನೇಹಿತರಿಗೋಸ್ಕರ ನಾವು ಪ್ರಾಣವನ್ನು ಕೊಡುವುದಕ್ಕೂ ಕೂಡ ಸಿದ್ಧರಾಗಿರುತ್ತೇವೆ. ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮಲ್ಲಿ ಈ ಲೋಕದೊಟ್ಟಿಗೆ ನಾವು ಸೇರಿದವರಾಗಿ ಈ ಲೋಕದ ಜನರನ್ನು ನಾವು ಪ್ರೀತಿಸುತ್ತಾ ನಾವು ಆ ಮಕ್ಕಳೊಟ್ಟಿಗೆ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ, ನಮ್ಮಲ್ಲಿ ಎಂತ ಪ್ರೀತಿ ಇದೆ ಎಂಬುದಾಗಿ. ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೆ ಆಜ್ಞೆ ಕೊಟ್ಟಿದ್ದಾನೆ. ಆತನು ನಮಗೆ ಯಾವ ರೀತಿಯಾಗಿ ಪ್ರೀತಿಸಿದ್ದಾನೆ ಎಂಬುದಾಗಿ ನೋಡುವಾಗ, ಈ ಲೋಕವನ್ನು ಪ್ರೀತಿಸಿ ತನ್ನ ಪ್ರಿಯ ಕುಮಾರನಾದಂತ ಒಬ್ಬನೇ ಮಗನನ್ನು ಕೊಟ್ಟನು. ಈ ಲೋಕದಲ್ಲಿರ್ತಕ್ಕಂಥ ಒಬ್ಬರಾದರೂ ನಾಶವಾಗಿ ಹೋಗದೆ ಎಲ್ಲರೂ ನಿತ್ಯ ಜೀವ ಪಡೆದುಕೊಳ್ಳಬೇಕೆಂಬುದಾಗಿ ತಂದೆಯಾದ ದೇವರು ಈ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆ ಒಂದು ಪ್ರೀತಿ ಈ ಒಂದು ದಿನದಲ್ಲಿ ನಮ್ಮ ಬಳಿಯಲ್ಲಿದೆನಾ? ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಅಕ್ಕಪಕ್ಕದಲ್ಲಿರುವವರು, ನಮ್ಮ ಸಹೋದರರು, ನಮ್ಮ ತಂದೆ ತಾಯಿಗಳು, ನಮ್ಮ ಬಂಧು ಮಿತ್ರರು, ನಮ್ಮ ಸ್ನೇಹಿತರು, ನಮ್ಮ ಪ್ರೀತಿಯ ಪಾತ್ರರು, ಇವರು ಒಟ್ಟಿಗೆ ನಾವು ಯಾವ ರೀತಿಯಾದ ಪ್ರೀತಿಯಲ್ಲೇ ಸಂಬಂಧ ಇಟ್ಟುಕೊಂಡಿದ್ದೇವೆ? ತಂದೆಯಾದ ದೇವರು ಯೇಸು ಕ್ರಿಸ್ತನ ಪ್ರೀತಿಯನ್ನು ಹೊಂದಿದವರಾಗಿ ಅದೇ ಪ್ರೀತಿಯನ್ನು ನಾವು ಈ ಲೋಕದ ಜನರ ಮುಂದೆ ವ್ಯಕ್ತಪಡಿಸುತ್ತಾ ಜೀವಿಸುತ್ತಾ ಇದ್ದೇವಾ? ನಮ್ಮ ಪ್ರೀತಿಯಲ್ಲಿ ಸ್ವಾರ್ಥ ಇದೆನಾ? ನಮ್ಮ ಪ್ರೀತಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ಪ್ರೀತಿ ಆಗಿದೆನಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ಪ್ರೀತಿಸುವಾಗ ಸಹೋದರರಿಗಾಗಿ, ನಾವು ಪ್ರೀತಿಸುವಾಗ ಸ್ನೇಹಿತರು ಪ್ರಾಣ ಕೇಳಿದರೂ ಕೂಡ ನಾವು ಪ್ರಾಣ ಕೊಡುವುದಕ್ಕೆ ಸಿದ್ಧರಾಗಿರುವಂತವರಾಗಿದ್ದೇವೆ. ಈ ಒಂದು ದಿನದಲ್ಲಿ ನಮ್ಮ ಪ್ರೀತಿ ಎಂತದಾಗಿದೆ? ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ಲೋಕವನ್ನು ಪ್ರೀತಿಸಿ ತನ್ನ ಒಬ್ಬನೇ ಪ್ರಿಯನಾದಂತ ಮಗನನ್ನು ಕೊಟ್ಟನು. ಆತನು ಈ ಲೋಕಕ್ಕೆ ಬಂದು ಈ ಲೋಕದ ಎಲ್ಲಾ ಜನರ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ, ಈ ಲೋಕದ ಎಲ್ಲ ಜನರು ರಕ್ಷಣೆ ಹೊಂದಿಕೊಳ್ಳಬೇಕು ಎಂಬುದಾಗಿ ತನ್ನ ಒಬ್ಬನೇ ಪ್ರಿಯ ಮಗನಾದಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕೊಟ್ಟನು. ಆತನು ತನ್ನ ಪ್ರೀತಿಯನ್ನು ಶಿಲುಬೆ ಮರಣದಲ್ಲಿ ನಮಗೆ ತೋರಿಸಿಕೊಟ್ಟನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಪ್ರೀತಿ ಯಾವ ರೀತಿಯಾಗಿದೆ? ನಮ್ಮ ಪ್ರೀತಿಯಲ್ಲಿ ಮೋಸ ಇದೆನಾ? ನಮ್ಮ ಪ್ರೀತಿಯಲ್ಲಿ ಕಪಟ ಇದೆನಾ? ನಮ್ಮ ಪ್ರೀತಿಯಲ್ಲಿ ವಂಚನೆ ಇದೆನಾ? ನಮ್ಮ ಪ್ರೀತಿಯಲ್ಲಿ ಸ್ವಾರ್ಥತೆ ಇದೆನಾ? ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಎಂತ ಪ್ರೀತಿಯಿಂದ ನಾವು ಜೀವಿಸ್ತಾ ಇದ್ದೇವೆ? ತಂದೆಯಾದ ದೇವರು ಯೇಸು ಕ್ರಿಸ್ತನ ಪ್ರೀತಿಯನ್ನು ನಾವು ಧರಿಸಿಕೊಂಡು, ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮಗೆ ಆಜ್ಞೆ ಕೊಟ್ಟಿದ್ದಾನೆ. ಆತನು ಯಾವ ರೀತಿಯಾಗಿ ನಮ್ಮನ್ನು ಪ್ರೀತಿಸಿದಾನೋ ನಾವುಗಳು ಕೂಡ ಈ ಲೋಕದಲ್ಲಿ ಜೀವಿಸುವಾಗ ಅದೇ ರೀತಿಯಾಗಿ ಪ್ರೀತಿಸುತ್ತಾ ಜೀವಿಸಬೇಕೆಂಬುದಾಗಿ ಆಜ್ಞೆ ಕೊಟ್ಟಿದ್ದಾನೆ. ತಂದೆಯಾದ ದೇವರು ಯೇಸು ಕ್ರಿಸ್ತನು ಕೊಟ್ಟ ಆಜ್ಞೆಯನ್ನು ನಾವು ಕೈಕೊಂಡು ನಡೀತಾ ಇದ್ದೇವಾ? ಈ ಒಂದು ಸುಂದರ ಸಮಯವಾಗಿದೆ. ತಂದೆಯಾದ ದೇವರು ಯೇಸು ಕ್ರಿಸ್ತನು ಕೊಟ್ಟ ಆಜ್ಞೆಯನ್ನು ನಾವು ಕೈಕೊಂಡು ನಡೀತಾ ಇಲ್ಲ ಎಂಬುದಾಗಿ ನೋಡುವಾಗ, ಈ ಸಮಯದಲ್ಲಿ ನಮ್ಮನ್ನೇ ನಾವು ತಿದ್ದುಕೊಂಡು ಸರಿಪಡಿಸಿಕೊಳ್ಳೋಣ. ಪ್ರೀತಿಯಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ನಾವು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೇನ್.